ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಪೆಕ್ಕಿಂದ ಒಂದು ಸಂಸ್ಥೆ ಇದೆ. ಈ ಕೃಷಿ ಉದ್ಯಮಿ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಇಡೀ ರಾಜ್ಯಾದ್ಯಂತ ನಮ್ಮ MD ಶಿವಪ್ರಕಾಶ್ ಅವರು ಜವಾಬ್ದಾರಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅನುದಾನದ ಅಡಿನಲ್ಲಿ ನಾವು ಒಂದು 200 ಕೋಟಿ ಉದ್ಯಮಿಗಳಿಗೆ ಸಹಾಯಧನ ಕೊಡ್ತಕ್ಕಂಥದ್ದು ಮಾಡಿದ್ವಿ 60-40 ಅನುಪಾತದಲ್ಲಿ. ಅದರಲ್ಲಿ 15% ನಮ್ಮ ರಾಜ್ಯ ಹೆಚ್ಚು, ಕೇಂದ್ರ ಸರ್ಕಾರ ನಮ್ಮದು ಏನು ಪಾಲಿದೆ ಅದಕ್ಕಿಂತ ಹೆಚ್ಚು 15% ಸಹಾಯಧನ ಕೊಡ್ತೀವಿ. ಇವತ್ತು 9 ಲಕ್ಷ ರೂಪಾಯಿ ಅಂದರೆ 15 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತೀವಿ. ಅದು 20 ಲಕ್ಷ ಆಗಲಿ, 30 ಲಕ್ಷ ಆಗಲಿ, 50 ಲಕ್ಷ ಆಗಲಿ, 80 ಲಕ್ಷ ಆಗಲಿ ಅವ್ರು ಉದ್ಯಮ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದು ಪ್ರತಿ ಒಂದು ಮನೆಯಲ್ಲೂ ಇವತ್ತೇನು 10,000 20,000ಕ್ಕೆ ಜಾಬ್ ಹುಡಿಕೊಂಡು ಹೋಗ್ತಾರೆ, ಅದನ್ನೆಲ್ಲ ತಪ್ಪಿಸ್ಲಿಕ್ಕೆ ಇದೊಂದು ಬಹಳವಾದಂಥ ಮುಖ್ಯವಾದಂಥ ಒಂದು ಯೋಜನೆ. ಇದಕ್ಕೆ ನಮ್ಮ ಮಕ್ಕಳುಗಳು ಶಿಕ್ಷಣ ಓದಿರ್ತಕ್ಕಂಥವ್ರು, ಡಿಗ್ರಿ, PUC, ಇಂಜಿನಿಯರಿಂಗು ಇನ್ನೊಂದು ಮಾಡಿರೋರು, ಕೆಲಸ ಸಿಗದೇ ಇರೋರು ಈ ಥರಕ್ಕೆ ಬಂದರೆ ಇದು ಭಾಳ ಅನುಕೂಲ ಆಗುತ್ತೆ. ಅವ್ರ ತಂದೆ 10 ಎಕರೆ ಇಟ್ಕೊಂಡು ಕಬ್ಬು ಬೆಳಿತಿದ್ರೆ ನೀವು ಬೆಳೆಯಪ್ಪ, ನನಗೆ 1 ಎಕರೆ ಜಮೀನ ಸುಮ್ಮನೆ ಬಿಡು, ನಾನು ನಿನ್ನ ಹೆಸರಲ್ಲೇ ಇರಲಿ, ನಾನು 1 ಎಕರೆಲಿ ಇವೆಲ್ಲ ಮಾಡ್ತೀವಿ ಅಂತ ಮಾಡಿದ್ರೆ ಅವ್ನು ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು. 10 ಜನಕ್ಕೆ 5 ಜನಕ್ಕೆ 2 ಜನಕ್ಕೂ ಕೆಲಸನೂ ಕೊಡ್ಬೋದು. ಅದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಇವತ್ತು ಇಲ್ಲಿ ಕಾರ್ಯಾಗಾರ ಮಾಡಿ ಎಂಟರ್ಟೈನ್ ಮಾಡ್ತಿದ್ವಿ. ನೀವು ಅದನ್ನು ಬಂದು ನೋಡಿ ಜನರಿಗೆ ತಿಳಿಸುವಂಥ ಕೆಲಸ ಮಾಡಬೇಕು ಅಂತ ರಿಕ್ವೆಸ್ಟ್. ಬೇರೆ ಇದು ಹೇಳು. ಇಲ್ಲ, ಒಂದು ನಿಮಿಷ, 100ಕ್ಕೆ 100 ಇಲ್ಲ. ಎರಡೇ ಕಾರಣಕ್ಕೆ. ಒಂದು ಸಮಸ್ಯೆ ಇದೆ, ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ. ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ. ಮತ್ತು ರೈತರಿಗೆ ಈ ಗೊಬ್ಬರ ಕಡಿಮೆ ಯೂಸ್ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಸೈನ್ಸಿಸ್ಟು, ಯೂನಿವರ್ಸಿಟಿ, ಕೇಂದ್ರ ಸರ್ಕಾರ ಎಲ್ಲ ಕೊಡ್ತಾ ಇದೆ. ಇದೆಲ್ಲ ಒಂದು ಕಡೆ. ಆದರೆ ನಮಗೆ ಏಪ್ರಿಲಿಂದ ಜುಲೈ ಎಂಡ್ಗೆ 6,80,000 ಬೇಡಿಕೆ ಇತ್ತು. 80,000 ಬೇಡಿಕೆ ಇತ್ತು. ಈಗಾಗಲೇ 6,60,000 ನಾವು ಸೇಲ್ ಮಾಡಿದ್ವಿ. 6,60,000 ಸೇಲ್ ಮಾಡಿದ್ವಿ. ಏನು ರಿಕ್ವೈರ್ಮೆಂಟ್ ಬೇಕಿತ್ತೋ ಅಷ್ಟನ್ನು ಸೇಲ್ ಮಾಡಿದ್ವಿ. ಇನ್ನೂ ನಮ್ಮ ಹತ್ರ 1,94,000 ಮೆಟ್ರಿಕ್ ಟನ್ ಸ್ಟಾಕ್ ಇದೆ. ಆದರೆ ಹಾವೇರಿನಲ್ಲಿ 36,000 ಬೇಡಿಕೆ ಇತ್ತು, 40,000 ಕೊಟ್ಟಿದ್ದೀವಿ. ಏನು ಯಾವ ಕಾರಣಕ್ಕೆ ಸ್ವಲ್ಪ ರೈತರು ಹೆಚ್ಚು ಒತ್ತಡ ತರ್ತಾ ಇದ್ದಾರೆ ಅಂದರೆ, ಒಂದು ಆಗಸ್ಟ್ನಲ್ಲಿ ಡ್ಯಾಮ್ಗಳಲ್ಲಿ ನೀರು ಬಿಡೋ ಅಂತ ಪ್ರತಿ ವರ್ಷ ಬಿಡ್ತಿದ್ದು ಜುಲೈನಲ್ಲೇ ನೀರು ಬಿಟ್ಟಿದ್ದಾರೆ. ಕಾರಣ ತುಂಬಿತು, ಮುಖ್ಯಮಂತ್ರಿಯವರು ಬಿಡುವಂದರು, ಜುಲೈನಲ್ಲೇ ಬಿಟ್ಟರು. 1 ತಿಂಗಳು ಅಡ್ವಾನ್ಸ್ ಆಯಿತು. ಕೃಷಿ ಚಟುವಟಿಕೆ 1 ತಿಂಗಳು ಅಡ್ವಾನ್ಸ್ ಆಯಿತು. ಈಗ ಇನ್ನೊಂದು, ಕೇಂದ್ರದಿಂದ ಯೂರಿಯಾ ಕಡಿಮೆ ಬರುತ್ತೆ, DAP ಕಡಿಮೆ ಬರುತ್ತೆ ಅನ್ನೋ ಒಂದು ಏನು ಮೆಸೇಜ್ ಇದೆ, ಅದನ್ನು ನೋಡ್ಕೊಂಡು ರೈತರಿಗೆ ಆಗಸ್ಟಲ್ಲಿ ಬೇಕಿರೋ ರೈತರು ಈಗಲೇ ಹೋಗ್ತಾರೆ ಅಂಗಡಿ ಹತ್ರ. ಸೆಪ್ಟೆಂಬರಲ್ಲಿ ಬೇಕಾಗಿರೋ ರೈತರು ಇವತ್ತೇ ಹೋಗ್ತಾರೆ. ಇವತ್ತು ಬೇಕಿರೋ ರೈತರು ಇವತ್ತು ಹೋಗ್ತಾರೆ. ಆವಾಗ ಒಂದು ಸ್ವಲ್ಪ ಒತ್ತಡ ಆಗ್ತಾಯಿದೆ. ಅಷ್ಟು ಬಿಟ್ಟರೆ ಏನೂ ಇಲ್ಲ. ನಾನು ನಿನ್ನೆಲ್ಲೂ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀನಿ, ರೈತರು ಇಡೀ 31 ಜಿಲ್ಲೆಯಲ್ಲಿ 224 ಕ್ಷೇತ್ರದಲ್ಲಿ ಹಂತವಾಗಿ ನಿಮ್ಗೆ ಯಾವ ಬೆಳೆಗೆ ಬೇಕೋ ಅದನ್ನು ನಾವು ಸಪ್ಲೈ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾರೂ ಸಹ ಒತ್ತಡಕ್ಕೆ ಅಥವಾ ಪ್ಯಾನಿಕ್ ಆಗದಲೇ ನಾಳೆನ ಇವತ್ತೇ ಬೇಕು ಅಂತ ಅಂದಲೇ ಹೋಗದೇ ಇದ್ದರೆ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಬೆಳೆಗೂ ಎಲ್ಲ ಗೊಬ್ಬರನ ಇಡೀ ರಾಷ್ಟ್ರದಲ್ಲಿ ಕಡಿಮೆ ಆಗಿದ್ರು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ, ನಾನು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಇಲಾಖೆ ಅಧಿಕಾರಿಗಳು ನಿಮಗೋಸ್ಕರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲವನ್ನು ಸರಬರಾಜು ಮಾಡಲಿಕ್ಕೆ ತಯಾರಿದ್ದೀವಿ. ನಮಗೆ ನಿಮ್ಮ ಸಹಕಾರ ಸಹಾಯ ಬೇಕಷ್ಟೇ, ಅದು ಬಿಟ್ಟು ಯಾವುದು ತೊಂದರೆ ಇಲ್ಲ. UPI ಅಂದರೆ ಅದು ಏನಾಗುತ್ತೆ, GST ಫಿಕ್ಸ್ ಮಾಡೋ ಅಧಿಕಾರ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ, ನಮಗಲ್ಲ. ಸೊ GSTನ ಮೊದಲಿಂದ ವಿರೋಧ ಮಾಡ್ತಿದ್ರು, ಈಗ ಅಡ್ಜಸ್ಟ್ ಆಗೋರೆ. ಈ ಸಣ್ಣ ಪುಟ್ಟ ವಹಿವಾಟುಗಳು ತೆಗಿಯೋರು ಯಾರು? ಕೇಂದ್ರದ ಹಣಕಾಸಿನ ಸಚಿವರೇ ತೆಗಿಬೇಕು. ಸೊ ಅವ್ರು ಈ ಸಣ್ಣ ಪುಟ್ಟ ಬಿಡಿ ಅಂಗಡಿನಲ್ಲಿ, ಟೀ ಅಂಗಡಿನಲ್ಲಿ ಹಾಲು ಮಾರೋರಿಗೆಲ್ಲ GST ಹಾಕಿದ್ರೆ ಕಷ್ಟ ಆಗುತ್ತೆ, ತೆಗಿಬೇಕು. ಅವರು Paytm ಮಾಡಿಸ್ಕೊಂಡ್ರು GST ಕೊಡಬೇಕಾಗತ್ತೆ, ಅಥವಾ ಗೂಗಲ್ ಪೇ ಮಾಡಿಸ್ಕೊಂಡ್ರು GST ಕಟ್ಟಬೇಕಾಗುತ್ತೆ. ಇವೆಲ್ಲ ಕಟ್ಟ ಇದೆ. ಅವ್ರು ಹೇಳ್ತಾ ಇರ್ತಕ್ಕಂಥ ಸತ್ಯ, ಕೇಂದ್ರ ಸರ್ಕಾರ ಇದನ್ನು ಒಂದು ಹಂತದ ಮೇಲೆ ಮಾಡಬೇಕು. ಸೊ ಸಣ್ಣ ಪುಟ್ಟ
ಇವರಿಗೆ ತೆಗಿಬೇಕು ಅನ್ನೋದು ನನ್ನ ರಾಜ್ಯ ಸರ್ಕಾರ ಮಾಡಿರೋದು ಇದು ಅಂತ ಹೇಳ್ತಾರೆ ಬಿಜೆಪಿ. ಯಾರು ಉಂಟು ಅವ್ರಿಗೇನು ಮನುಷ್ಯರೇನ್ರಿ ಬಿಡ್ರಿ, ಅವ್ರ ಬಗ್ಗೆ ಹೇಳಲೇ ಬಿಡ್ರಪ್ಪ ನೀವು ಪ್ಲೀಸ್. ಅವ್ರು ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲರಿ ಬಿ ಜೆ ಪಿಯವ್ರಿಗೆ. ಏನೋ ಮಾತಾಡ್ತಾರೆ. ಅವ್ರಿಗೇನಾಗುತ್ತೆ, ಹಿಂದೆ ಮಾಡಿರೋ ಸಾಧನೆನೂ ಇಲ್ಲ, ಮುಂದೆ ಮಾಡೋ ಅಂಥ ಗುರಿನೂ ಇಲ್ಲ. ಸುಮ್ಮನೆ ಏನೋ ಒಂದು ಹೇಳ್ಬಿಡ್ತಾರೆ, ಸುಮ್ಮನೆ ಏನೋ ಒಂದು ಹೇಳ್ತಾರೆ. ಕಮರ್ಷಿಯಲ್ ನೋಡ್ರಿ, ಜಿ ಎಸ್ ಟಿನ ಕಲೆಕ್ಟ್ ಮಾಡೋದಕ್ಕೆ ಸ್ಟೇಟ್ ಯೂನಿಟ್ ಇದೆ, ಅವ್ರು ಮಾಡ್ತಾರೆ. ಅದನ್ನು ಇವ್ರು ಹೇಳಿದ್ರೆ ತೆಗಿಯೋ ಅಧಿಕಾರ ಇರೋದು ಅವ್ರಿಗೆ. ಅವ್ರು ಆರ್ಡ್ರ್ ಮಾಡಿದ್ರೆ ಇವ್ರು ಮಾಡಲೇಬೇಕಲ್ಲ. ಸೊ ಕೇಂದ್ರ ಸರ್ಕಾರದವರು ಆದೇಶ ಕೊಟ್ಟಂತ ಇವ್ರು ಪಾಲನೆ ಮಾಡಬೇಕಾಗುತ್ತಲ್ಲ. ಈಗ ನಮ್ಮ ಡಿ ಸಿಗೆ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನೋ ಒಂದು ಡೈರೆಕ್ಷನ್ ಕೊಡ್ತಾರೆ, ನಾನು ಮಾಡೋಕ್ಕಿಲ್ಲ ಅಂತ ಹೇಳೋಕ್ಕಾಗತ್ತಾ? ಡಿ ಸಿ ಅವರು ಮಾಡಬೇಕಾಗತ್ತಲ್ಲ, ಅದು ಪ್ರಾಬ್ಲಮ್. ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಇದಕ್ಕೆ ಏನೇನು ನಮ್ಮ ಹಂತದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ತೀರ್ಮಾನ ತಗೋತೀನಿ. ರಾಜ್ಯ ಸರ್ಕಾರದಿಂದ ಈ ಥರ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದಾರೆ. ಕಲ್ಪನೆ ಗೊತ್ತಿಲ್ಲ. ಈಗ ನಮ್ಮಲ್ಲೂ ಗೊಬ್ಬರ ಪೂರ್ಣ ಸಪ್ಲೈ ಆಗೋದು ಕೇಂದ್ರ ಸರ್ಕಾರ. ಹಂಗನ್ಬಿಟ್ಟು ನಾನು ಕೈ ಚೆಲ್ಬಿಟ್ಟು ಕೂತ್ಕೊಳ್ಳೋಕ್ಕಾಗುತ್ತಾ? ನಮ್ಮ ರೈತಿಗೆ ತಾನೇ ತೊಂದರೆ ಆಗೋದು. ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ನಾನೇನು ಮಾಡೋಕ್ಕಾಗುತ್ತೆ? 34% ಕೊಟ್ಟವ್ರು ಅಂದ್ಬಿಟ್ಟು ನಾನು ಸುಮ್ಮನೆ ಕೂತಿದ್ರೆ ಇವತ್ತು ರೈತರಿಗೆ ತೊಂದರೆ ಆಗೋದು. ನಮ್ಮ ರೈತರಿಗೆ ಕೇಂದ್ರ ಸರ್ಕಾರಕ್ಕೆ ಇವರು ಹೋಗಿ ಕೂಗ್ಮುಟ್ಟು ಅಲ್ಲೋಗಿ ಗಲಾಟೆ ಮಾಡಿ ಆದದ ನಾವು ಜವಾಬ್ದಾರಿ ತಗೋಬೇಕಲ್ಲ ಅನ್ನೋ ಕಾರಣಕ್ಕೆ ನಾವು ಸೇವ್ ಮಾಡ್ಕೊಂಡು ಇಪ್ಕೋದಲ್ಲಿ ಹೆಚ್ಚಿಗೆ ತಂದೋ ಏನೋ ಮಾಡಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೀವಿ. ಸೊ ರಾಜ್ಯದಲ್ಲಿ ಜನರಿಗೆ ತಕ್ಷಣ ಸಿಗುವಂಥದ್ದೇನೋ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಆಕಾಶ ಇದ್ದಂಗೆ. ಸೊ ಆದರೆ ತೀರ್ಮಾನ ಕೇಂದ್ರ ಸರ್ಕಾರನೇ ಮಾಡಬೇಕಾಗತ್ತೆ. ಸೊ ನಮ್ಮ ಮುಖ್ಯಮಂತ್ರಿಗಳು ಇದರ ಸದೀರ್ಘವಾಗಿ ಚರ್ಚೆ ಮಾಡಿ ಮೀಟಿಂಗು ಮಾಡಿ ಪತ್ರ ಬರೀತಾರೆ. ಏನು ಮಾಡ್ಲಿಕ್ಕೆ ಸಾಧ್ಯ? ಅಲ್ಲಪ್ಪ, ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿದೆ. ನಮಗೆ ಇಡೀ ರಾಜ್ಯದಲ್ಲಿ ಕೃಷಿ ಇಲಾಖೆ ಕೆಲಸ ಮಾಡಬೇಕು, ಜಿಲ್ಲೆಯಲ್ಲಿ ಮಾಡಬೇಕು. ನನ್ನ ಪರವಾಗಿ ಮದುವೆಗೋ ಇನ್ನೊಂದಕ್ಕೋ ಸಣ್ಣ ಪುಟ್ಟ ಓಡಾಡ್ತಾನೆ. ನನ್ನ ಮಕ್ಕಳೇನು ರಾಜಕೀಯದಲ್ಲಿ ಆ ಥರ ಬೇರೆಯವ್ರ ಥರ ಹಸ್ತಕ್ಷೇಪ ಮಾಡೋದು ಎಲ್ಲೂ ನೋಡಿಲ್ವಲ್ಲ ನೀವು? ಕಾರ್ಯಕ್ರಮಕ್ಕೆ ಹೋಗ್ತಾನೆ, ಕಾರ್ಯಕ್ರಮಕ್ಕೆ ಹೋಗ್ತಾನೆ. ಈಗ ಸೊಸೈಟಿ ಅಧ್ಯಕ್ಷ ಆಗವನೇ. ಸೊ ಅವನಿಗೂ ಪ್ರೋಟೋಕಾಲಲ್ಲಿ ಎಲ್ಲರೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೋಗ್ಬೋದಲ್ಲ. ನೋಡೋಣ, ಇನ್ನೂ 10 ವರ್ಷ. ನಾನು ಇನ್ನೂ ಒಂದು 10 ವರ್ಷ 2 ಚುನಾವಣೆ ನಿಂತ್ಕೊತೀನಿ, ಆಮೇಲೆ ನೋಡೋಣ. ಅದೇನೋ ಅವ್ರದ್ದು ಬಿಟ್ಟಿದ್ದು, ನಾನು ಯಾಕೆ ಉಪರಾಷ್ಟ್ರಪತಿ. ಸೊ ಇದೇನೋ ಇದೆ, ಹೊಗೆ ಆಡುತ್ತೆ. ಸ್ವಲ್ಪ ಒಂದು 2 ದಿವಸ ಆದಮೇಲೆ ಹೊರಗಡೆ ಬರುತ್ತೆ. ನಿಮಗೆ ಫಸ್ಟ್ ಬರುತ್ತೆ, ಆಮೇಲೆ ನನಗೆ ಬರುತ್ತೆ. ಬಾ. ರಾಜ್ಯ ಸರ್ಕಾರ ಅಪೌಷ್ಟಿಕತೆ ನಿವಾರಣೆಗೆ ಅಂತೇಳಿ ಮೊಟ್ಟೆ ಕೊಡ್ತಾ ಇದೆ, ಆದರೆ ಆಲ್ಕೆರೆ ಗ್ರಾಮದಲ್ಲಿ ಮೊಟ್ಟೆ ಬೇಡ ಅಂತೇಳಿ ಗಮನಕ್ಕೆ ತಂದಿದ್ದಾರೆ. ಡಿ ಸಿ ಅವ್ರಿಗೆ ಕರೆಸಿ ಎರಡೂ ಕಡೆಯವ್ರನ್ನ ಮಾತಾಡಿದ್ದೀನಿ. ಒಂದು ಕಡೆ ಅವರ ಪದ್ಧತಿ, ಇನ್ನೊಂದು ಕಡೆ ಸೊ ಪೌಷ್ಟಿಕ ಆಹಾರವನ್ನು ಎಲ್ಲ ಕಡೆ ಸಿಕ್ಕಿದ ಮೇಲೆ ಇದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಕೊಡದೇ ಇದ್ರೆ ತಪ್ಪಾಗುತ್ತೆ ಅಂತ. ಸೊ ಡಿ ಸಿ ಅವರು ಇಬ್ಬರನ್ನೂ ಕರೆಸಿ ಇನ್ನೊಂದ್ಸಲಿ ಮಾತಾಡಿದೆ. ಯಾರನ್ನೂ ಸಹ ಇದು ಪ್ರತಿಷ್ಠಿತವಾಗಿ ತೊಗೋಬೇಡಿ ಅಂತ. ಅವ್ರಾಗ ಅವ್ರು ನಾವು ಬೇಡ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಬೇಕು ಅಂತ ಅಂದಾಗ ನಾವು ಕೊಡೋಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ಪ್ರಾಬ್ಲಮ್ ಇರೋದು. ಡಿ ಸಿ ಅವ್ರಿಗೆ ಮಾತನಾಡಿದ್ದೀನಿ, ಕರೆಸಿ ಇಬ್ಬರನ್ನೂ ಮಾತಾಡ್ತಾರೆ. 50 ಕೋಟಿ ಕೊಟ್ಟವ್ರಲ್ರಿ, ಎಲ್ಲ ಶಾಸಕರಿಗೂ 50 ಕೋಟಿ ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ನು ಯಾವಾಗ ಕೊಟ್ಟಿದ್ದಾರೆ? ಅಧಿವೇಶನ ಹತ್ರ ಬರ್ತಾ ಇದೆ, ಹಾಗಾಗಿ ಕೊಟ್ಟಿದ್ದಾರೆ ಅಂತ ಏನಿಲ್ಲ. ನಾವು ಲಾಸ್ಟ್ ಅಸೆಂಬ್ಲಿನಲ್ಲೇ ಮಾತಾಡಿದ್ರಲ್ಲ, ಕೊಡ್ತೀವಿ. ಲಾಸ್ಟ್ ಬಜೆಟಲ್ಲೇ ವಿಶೇಷ ಅನುದಾನ 8,000 ಕೋಟಿ ಇಟ್ಟು ಎಲ್ಲ ಶಾಸಕರಿಗೂ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದನ್ನು ಈಗ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಸೆಂಬ್ಲಿ ಬರುತ್ತೆ ಅಂತಾರೆ. 25 ಕೋಟಿ ಕೊಟ್ಟಿದ್ದಾರಲ್ಲ ಅವ್ರಿಗೂ. ತಮಾಷೆ ಅಲ್ಲ. ಹಾಂ, ಅವ್ರ ಹಿಂದೆ BJP ಸರ್ಕಾರ ಮಾಡ್ತಿದ್ದಾಗ ನಮಗೆ ಕೊಟ್ಟೇ ಇರಲಿಲ್ಲ ನಮ್ಮ ಶಾಸಕರುಗಳಿಗೆ. ಈಗ ಅಟ್ಲೀಸ್ಟ್ ನಾವು 25 ಕೋಟಿ, ಕಳೆದ ಬಾರಿ 10 ಕೋಟಿ ಕೊಟ್ಟಾಗ ಪೂರ್ತಿ ಕೊಟ್ಟಿದ್ದೀವಿ ಅವ್ರಿಗೆ. 10 ಕೋಟಿ ಅಟ್ಟಾರೆ ಕೊಟ್ಟಿದ್ದೀವಲ್ಲ ನಾವು. ಯಾವುದು ನಾವು ತಾರತಮ್ಯ ಮಾಡಿಲ್ಲ. ಒಂಚೂರು ಜಾಸ್ತಿ ಕೊಟ್ಟಿರ್ಬೋದು ಅಷ್ಟೇ. ಧರ್ಮಸ್ಥಳ ಪ್ರಕರಣ SIT ತನಿಖೆ ವಿಚಾರವಾಗಿ ಬಿಜೆಪಿ ಹೇಳ್ತಿದ್ದಾರೆ ಸರ್ಕಾರದ ತಪ್ಪನ್ನು ಮುಚ್ಕೊಳ್ಳೋಕೆ ಈ ರೀತಿ ಡೈವರ್ಟ್. ನೋಡಪ್ಪ, ಭಾಳ ಸಂಘಟನೆಗಳು ಮತ್ತು ಸಾರ್ವಜನಿಕರು, ಪ್ರಗತಿಪರ ರೈತರು ಒತ್ತಡದ ಮೇರೆಗೆ SITನ ಮಾಡುವಂಥ ಏನು ತನಿಖೆ ಆಗುತ್ತೆ. ಏನು ಆಗದೆ ತನಿಖೆಯಲ್ಲಿ ಕ್ಲೋಸ್ ಆಗುತ್ತೆ. ತನಿಖೆ ಆದ್ರೆ ತಪ್ಪೇನಿದೆ, ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಅನುಮಾನ ಹೋಗುತ್ತೆ. ಅಲ್ಲಿ ಇಲ್ಲಿ ಅನುಮಾನ ಪಡೆದಾರು ಮುನ್ನಿಲ್ಲ, ತಪ್ಪೇನಿದೆ. BJPಯವರು ಎಲ್ಲದಕ್ಕೂ ಈಗ ಏನು ಮಾಡ್ತಾರೆ ಅದಕ್ಕೆಲ್ಲ ಒಂದೊಂದು ಕಡ್ಡಿ ಆಡಿಸ್ಕೊಂಡು ಬರ್ತಿರ್ತಾರೆ. ನಡಿ, ಅವ್ರಿಗೆ ಏನೂ ಇಲ್ಲ. ದಯವಿಟ್ಟು ಬಾ ಒಳಗಡೆ, ಭಾಳ ಇಂಪಾರ್ಟೆಂಟ್ ಕಾರ್ಯಕ್ರಮ ಬನ್ನಿ.